ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬಿಸ್ನೆಸ್ ಟಿವಿ. ನಾನು ಅವಿನಾಶ್. ನೀವು ಆಲ್ರೆಡಿ ತಮ್ಮನೇನಲ್ಲಿ ನೋಡಿರೋ ಹಾಗೆ ಇವತ್ತು ನಾನು ಹೇಳ್ತಾ ಇರೋದು ಸ್ಟೇಷನರಿ ಶಾಪ್ ಬಿಸ್ನೆಸ್ ಬಗ್ಗೆ. ಸ್ಟೇಷನರಿ ಶಾಪ್ ಬಿಸ್ನೆಸ್ ಬಗ್ಗೆ ಎ ಟು ಝೆಡ್ ನೋಡೋಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದೀರಾ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗೆ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬನ್ನಿ ಇವತ್ತಿನ ಟಾಪಿಕ್ ನೋಡೋಣ. ಇವತ್ತು ನಾವು ಎಷ್ಟೇ ಡಿಜಿಟಲ್ ವರ್ಲ್ಡ್ನಲ್ಲಿ ಬದುಕ್ತಿದ್ರೂ ಕೆಲವು ವಸ್ತುಗಳಿಗೆ, ಕೆಲವು ಬಿಸ್ನೆಸ್ಗಳಿಗೆ ಇನ್ನೂ ಆಫ್ಲೈನ್ ಅಥವಾ ರಿಟೇಲ್ ಶಾಪ್ಸ್ನಲ್ಲಿ ಡಿಮ್ಯಾಂಡ್ ಕಡಿಮೆ ಆಗಿಲ್ಲ. ಅಂಥ ಒಂದು ಬಿಸ್ನೆಸ್ಸಲ್ಲಿ ಸ್ಟೇಷ್ನರಿ ಶಾಪ್ ಕೂಡ ಒಂದು. ಅರ್ಜೆಂಟ್ಗೆ ಪೆನ್ನು, ಬುಕ್ಕು, ಪೆನ್ಸಿಲು ಇಂಥ ಐಟಮ್ಗಳನ್ನ ಆನ್ಲೈನಲ್ಲಿ ಆರ್ಡರ್ ಮಾಡಿ ಮನೆಗೆ ಬರೋವರೆಗೂ ವೆಯ್ಟ್ ಮಾಡಲ್ಲ ಯಾರು. ಅದರಲ್ಲೂ ಚಿಕ್ಕ ಮಕ್ಕಳಂತೂ ಪಕ್ಕದಲ್ಲಿರೋ ಸ್ಟೇಷ್ನರಿ ಶಾಪ್ಸ್ನಲ್ಲೇ ಪರ್ಚೇಸ್ ಮಾಡ್ತಾರೆ. ಸೊ ಸ್ಟೇಷನರಿ ಶಾಪ್ ಬಿಸ್ನೆಸ್ ಅನ್ನೋದು 100% ಸಕ್ಸಸ್ಫುಲ್ ಬಿಸ್ನೆಸ್ಸು. 2022ರಲ್ಲಿ ಕೂಡ ಸ್ಟೇಷನರಿ ಶಾಪ್ಸ್ಗೆ ಇರೋ ಇಂಪಾರ್ಟೆನ್ಸ್ ಕಡಿಮೆ ಆಗಿಲ್ಲ. ಆದರೆ ಎಲ್ಲಿ ಬಿಸ್ನೆಸ್ ಮಾಡಬೇಕು, ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ಇಂಪಾರ್ಟೆಂಟು. ಕೆಲವು ಸ್ಟ್ರಾಟಜೀಸು, ಪ್ಲ್ಯಾನ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಕೆಲವು ಸ್ಟ್ರಾಟಜೀಸು, ಪ್ಲ್ಯಾನ್ಸ್ ಬಗ್ಗೆ ತಿಳ್ಕೊಂಡ್ರೆ ಈ ಬಿಸ್ನೆಸ್ಸಲ್ಲಿ ಈಸಿಯಾಗಿ ಸಕ್ಸಸ್ಫುಲ್ ಆಗ್ಬೋದು. ಫಸ್ಟು ನಿಮ್ಮ ಸ್ಟೇಷ್ನರಿ ಶಾಪ್ನಲ್ಲಿ ಏನೇನು ಪ್ರಾಡಕ್ಟ್ ಸೇಲ್ ಮಾಡ್ತೀರಾ, ಏನೆಲ್ಲ ಸರ್ವಿಸಸ್ ಕೊಡ್ತೀರಾ ಅನ್ನೋದನ್ನು ಡಿಸೈಡ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ಗೆ ಒಂದು ಸ್ಟೇಷ್ನರಿ ಶಾಪ್ನಲ್ಲಿ ಬರೀ ಬುಕ್ಸು, ಪೆನ್ನು, ಪೆನ್ಸಿಲು ಅಷ್ಟೇ ಸೇಲ್ ಮಾಡಬೇಕು ಅಂತೇನಿಲ್ಲ. ಸ್ಕೂಲ್ ಮಕ್ಕಳಿಗೆ ಬೇಕಾಗುವಂಥ ಥರ್ಮೋಕೋಲು, ಚಾಟ್ಸು, ಕಲರಿಂಗ್ ಬುಕ್ಸು, ಟಾಯ್ಸು, ಕಾರ್ಡ್ಬೋರ್ಡ್ಸು, ಚಾಕ್ಲೇಟ್ಸು, ಬ್ಯಾಗ್ಸು, ಇನ್ನು ಏನೇನು ಮಕ್ಕಳಿಗೆ ಬೇಕಾಗುವಂಥದ್ದು, ಆಫೀಸ್ಗೆ ಬೇಕಾಗುವಂಥದ್ದು, ಇದೆಲ್ಲ ಐಟಮ್ಸು ಸ್ಟೇಷ್ನರಿ ಶಾಪ್ನಲ್ಲಿ ಸೇಲ್ ಮಾಡ್ಬೋದು. ಫಸ್ಟ್ ಅದನ್ನೆಲ್ಲ ಲಿಸ್ಟ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಅಡಿಷ್ನಲ್ ಆಗಿ ಸ್ಟೇಷನರಿ ಶಾಪ್ಸ್ನಲ್ಲಿ ಏನೇನು ಸರ್ವಿಸಸ್ ಕೊಡ್ಬೋದು ಅಂದರೆ ಜೆರಾಕ್ಸು, ಪ್ರಿಂಟೌಟ್ಸು, ಟಿಕೆಟ್ ಬುಕ್ಕಿಂಗು ಇಂಥ ಸರ್ವಿಸಸ್ ಪ್ರೊವೈಡ್ ಮಾಡೋದ್ರಿಂದ ನೀವು ಸ್ಕೂಲ್ ಸ್ಟೂಡೆಂಟ್ಸ್ನ, ಅವರ ಪೇರೆಂಟ್ಸ್ನ ಆದಷ್ಟು ಬೇಗ ಅಟ್ರ್ಯಾಕ್ಟ್ ಮಾಡ್ಬೋದು. ಸೊ ಫಸ್ಟು ನೀವು ಸ್ಟೇಷನರಿ ಶಾಪ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಈ ಎಲ್ಲ ಐಟಮ್ಸು, ಸರ್ವಿಸಸ್ನ ಲಿಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ನೀವು ಭಾಳ ಇಂಪಾರ್ಟೆಂಟಾಗಿ ಈ ಸ್ಟೇಷನರಿ ಶಾಪ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಗಮನಿಸಬೇಕಾದ್ದು ನಿಮ್ಮ ಶಾಪ್ ಲೊಕೇಶನ್ನ. ಯಾವ ಜಾಗದಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟು. ಎಕ್ಸಾಂಪಲ್ಗೆ ಸ್ಕೂಲ್ ಹತ್ರ, ಕಾಲೇಜ್ ಹತ್ರ ಅಥವಾ ಬ್ಯುಸಿ ಇರೋ ರಸ್ತೆಯಲ್ಲಿ ಓಪನ್ ಮಾಡಿದ್ರೆ ಒಳ್ಳೆ ಬಿಸ್ನೆಸ್ಸು ಬೇಗ ಎಕ್ಸ್ಪೆಕ್ಟ್ ಮಾಡ್ಬೋದು. ಎಕ್ಸಾಮ್ ಟೈಮು, ಸ್ಕೂಲ್ ರಿಓಪನ್ ಟೈಮು, ಸ್ಕೂಲ್ ರನ್ನಿಂಗ್ ಟೈಮು ಇದೆಲ್ಲ ಸ್ಟೇಷ್ನರಿ ಬಿಸ್ನೆಸ್ಗೆ ಒಳ್ಳೆ ಸೀಸನ್ಸು. ಈ ಟೈಮಲ್ಲಿ ಬೇಗ ಸಕ್ಸಸ್ ಆಗ್ಬೋದು. ಈ ಟೈಮಲ್ಲಿ ಅವ್ರಿಗೆ ಎಲ್ಲ ಪ್ರಾಡಕ್ಟ್ಸು ನಿಮ್ಮ ಶಾಪಲ್ಲಿ ಸಿಕ್ಕಿದ್ರೆ ವರ್ಷ ಪೂರ್ತಿ ಬಿಸ್ನೆಸ್ ಆಗುತ್ತೆ. ಒಂದು ಸಾರಿ ಬಂದವರು ಮತ್ತೆ ರಿಪೀಟ್ ಆಗ್ತಾರೆ. ಸೊ ಐಟಮ್ ಲಿಸ್ಟ್ ಮಾಡಿ ಆಯಿತು, ಲೊಕೇಶನ್ ಚೂಸ್ ಮಾಡಿ ಆಯಿತು. ನೆಕ್ಸ್ಟ್ ಮಾಡಬೇಕಾಗಿರೋ ವಿಷಯ ಅಂದರೆ ಮಾರ್ಕೆಟ್ ರಿಸರ್ಚ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ ಬುಕ್ಕು, ಪೆನ್ನು ಇದೆಲ್ಲ ನಾರ್ಮಲ್ ಎಲ್ಲ ಪ್ರಾವಿಷನ್ ಸ್ಟೋರಲ್ಲೂ ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಈಗ. ಸೊ ನೀವು ನಿಮ್ಮ ಸ್ಟೇಷ್ನರಿ ಶಾಪ್ನ ಜನ ಹುಡ್ಕೊಂಡು ಬರಬೇಕಾದ್ರೆ ಏನೆಲ್ಲ ಪ್ರಾಡಕ್ಟ್ಸು, ಸರ್ವಿಸಸ್ ಕೊಡಬೇಕು. ಒಬ್ಬ ಸ್ಕೂಲ್ ಸ್ಟೂಡೆಂಟು ಅವನಿಗೆ ಒಂದು ಬುಕ್ಕು ಅಥವಾ ಪೆನ್ನು ಬೇಕಾದರೆ ಅವನ ಪಕ್ಕದಲ್ಲಿರೋ ಶಾಪ್ಗೆ ಹೋಗ್ತಾನೆ. ಅದೇ ಅವನಿಗೆ ಜೆರಾಕ್ಸು, ಲ್ಯಾಮಿನೇಷನು, ಚಾರ್ಟ್ಸು, ಥರ್ಮೋಕೋಲು, ಫೈಲ್ಸು ಇದೆಲ್ಲ ಬೇಕಾದಾಗ ನಿಮ್ಮ ಶಾಪ್ನ ಹುಡ್ಕೊಂಡು ಬರ್ತಾನೆ. ಸೊ ಈ ರೀತಿ ಎಲ್ಲ ಪ್ರಾಡಕ್ಟ್ಸು ಎಲ್ಲ ಟೈಮಲ್ಲೂ ಸಿಗೋ ಹಾಗೆ ನೋಡ್ಕೋಬೇಕು. ಅದರಿಂದ ನಿಮ್ಮ ಶಾಪು ಓಪನ್ ಮಾಡೋಕ್ಕೆ ಮುಂಚೆ ಶಾಪ್ ಲೊಕೇಶನಲ್ಲಿ ಏನೆಲ್ಲ ಡಿಮ್ಯಾಂಡ್ ಇದೆ ಬೇಸಿಕ್ ರಿಸರ್ಚ್ ಮಾಡಿ. ಎಕ್ಸಾಂಪಲ್ಗೆ ನೀವು ಯಾವುದಾದ್ರೂ ಸ್ಕೂಲ್ ಹತ್ರ ಶಾಪ್ ಓಪನ್ ಮಾಡೋದಾದರೆ ಅಲ್ಲಿ ಯಾವ ರೀತಿಯಾದ ರಿಕ್ವೈರ್ಮೆಂಟ್ ಇದೆ, ಪ್ರಾಜೆಕ್ಟ್ಸ್ ಯಾವ ರೀತಿ ಕೊಡ್ತಾರೆ, ಅಸೈನ್ಮೆಂಟ್ಸ್ ಯಾವ ರೀತಿ ಕೊಡ್ತಾರೆ ಅನ್ನೋದನ್ನು ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಪ್ರಾಡಕ್ಟ್ಸ್ನ ಹೆಚ್ಚಾಗಿ ಫೋಕಸ್ ಮಾಡೋದ್ರಿಂದ ಸಕ್ಸಸ್ಫುಲ್ಲಾಗಿ ಶಾಪ್ ನಡೆಸ್ಬೋದು. ನೆಕ್ಸ್ಟು ನೀವು ಮುಖ್ಯವಾಗಿ ಗಮನಿಸಬೇಕಾಗಿದ್ದು ನಿಮ್ಮ ಸ್ಟೇಷ್ನರಿ ಶಾಪ್ ಬಿಸ್ನೆಸ್ ಪ್ಲ್ಯಾನ್. ಬಿಸ್ನೆಸ್ ಯಾವುದೇ ಆಗಿರಲಿ, ಸಣ್ಣದಿರ್ಬೋದು, ದೊಡ್ಡದಿರ್ಬೋದು, ಬಿಸ್ನೆಸ್ ಪ್ಲ್ಯಾನ್ ತುಂಬ ಮುಖ್ಯ. ಇಷ್ಟು ಹೊತ್ತು ನಾನು ಹೇಳಿದ ಎಲ್ಲ ಈ ಬಿಸ್ನೆಸ್ ಪ್ಲ್ಯಾನಲ್ಲಿ ಇರಬೇಕು. ಇನ್ನು ಮುಂದೆ ನಾನು ಹೇಳೋದೆಲ್ಲ ಈ ಬಿಸ್ನೆಸ್ ಪ್ಲ್ಯಾನಲ್ಲಿ ಇರಬೇಕು. ಎಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಲೊಕೇಶನ್ನು, ಪ್ರಾಡಕ್ಟ್ ಸೇಲ್ಸು, ಪ್ರಾಡಕ್ಟ್ ಚೂಸ್ ಮಾಡೋದು ಹೇಗೆ, ಪ್ರಾಡಕ್ಟ್ಸ್ನ ಎಲ್ಲಿ ಪರ್ಚೇಸ್ ಮಾಡ್ತೀವಿ, ಹೇಗೆಲ್ಲ ಪ್ರಮೋಷನ್ ಮಾಡ್ತೀವಿ, ಹೇಗೆಲ್ಲ ಮಾರ್ಕೆಟಿಂಗ್ ಮಾಡ್ತೀವಿ, ಎಷ್ಟು ಇನ್ವೆಸ್ಟ್ ಮಾಡ್ತೀವಿ, ಎಷ್ಟು ಪ್ರಾಫಿಟ್ ಸಿಗುತ್ತೆ, ಒಂದು ತಿಂಗಳಲ್ಲಿ ಎಷ್ಟು ಪ್ರಾಫಿಟ್ ಸಿಗುತ್ತೆ, ಒಂದು ವರ್ಷದಲ್ಲಿ ಎಷ್ಟು ಪ್ರಾಫಿಟ್ ಮಾಡಬೇಕು, ಇದೆಲ್ಲ ಒಂದು ಬಿಸ್ನೆಸ್ ಪ್ಲ್ಯಾನ್ನಲ್ಲಿ ಫಸ್ಟ್ ಇರಬೇಕು. ಇದೆಲ್ಲ ಸ್ಟೆಪ್ಸ್ನಲ್ಲಿ ನೀವು ಪರ್ಫೆಕ್ಟಾಗಿ ಪ್ರಿಪೇರ್ ಆದರೆ ಲಾಸ್ ಆಗೋದನ್ನು ತಪ್ಪಿಸ್ಕೋಬೋದು. ಈಗ ನೀವು ಲೊಕೇಶನ್ ಚೂಸ್ ಮಾಡ್ಕೊಂಡ್ರಿ, ಪ್ರಾಡಕ್ಟ್ಸ್ನ ಲಿಸ್ಟ್ ಮಾಡ್ಕೊಂಡ್ರಿ, ಹೇಗೆ ಸೇಲ್ ಮಾಡಬೇಕು, ಹೇಗೆ ಪ್ರಮೋಷನ್ ಮಾಡೋದು ಅಂತ ತಿಳ್ಕೊಂಡ್ರಿ. ನೆಕ್ಸ್ಟು ನೀವು ನೋಡಬೇಕಾಗಿರೋದು ನಿಮ್ಮ ಸಪ್ಲೈಯರ್ಸ್ ಯಾರು, ಎಲ್ಲಿ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಬೇಕು ಅಂತ. ನೀವು ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ನ ಎರಡು ರೀತಿ ತೊಗೋಬೋದು. ಎಕ್ಸಾಂಪಲ್ಗೆ ನೀವು ಕ್ಲಾಸ್ಮೇಟ್ ರೀತಿ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ನ ನೀವು ಅವರ ಡಿಸ್ಟ್ರಿಬ್ಯೂಟರ್ಸು, ಡೀಲರ್ಸ್ನ ಕಾಂಟ್ಯಾಕ್ಟ್ ಮಾಡೋದ್ರಿಂದ ತೊಗೋಬೋದು. ಅಥವಾ ನೀವು ಹತ್ರದಲ್ಲಿರೋ ಹೋಲ್ಸೇಲ್ ಮಾರ್ಕೆಟ್ನಲ್ಲಿ ತೊಗೋಬೋದು. ಎಕ್ಸಾಂಪಲ್ ಈಗ ನೀವು ಪ್ರತಿ ಸಿಟಿಯಲ್ಲಿ ಹೋಲ್ಸೇಲ್ ಮಾರ್ಕೆಟ್ ಅನ್ನೋದು ಇದ್ದೇ ಇರುತ್ತೆ. ಬೆಂಗಳೂರಿನಲ್ಲಿ ಅವಿನ್ಯೂ ರೋಡ್ನಲ್ಲಿ ಸ್ಟೇಷ್ನರಿ ಮಾರ್ಕೆಟ್ ಇದೆ. ಇಲ್ಲಿ ನಿಮ್ಗೆ ಬೇಕಾಗಿರೋ ಎಲ್ಲ ಪ್ರಾಡಕ್ಟ್ಸು ಸಿಗುತ್ತೆ.
ಇದೇ ರೀತಿ ಪ್ರತಿ ಜಿಲ್ಲೆಯಲ್ಲೂ ಹೋಲ್ಸೇಲ್ ಮಾರ್ಕೆಟ್ ಇದ್ದೇ ಇರುತ್ತೆ, ಅಲ್ಲಿಂದ ತಗೋಬೋದು. ಇನ್ನು ಆನ್ಲೈನ್ ಆದರೆ ಉಡಾನು, ಇಂಡಿಯಾ ಮಾರ್ಟ್ನಂಥ ವೆಬ್ಸೈಟ್ಗಳಲ್ಲಿ ನೀವು ಪರ್ಚೇಸ್ ಮಾಡ್ಕೋಬೋದು. ಇಲ್ಲ ನಾವು ದೊಡ್ಡ ಇನ್ವೆಸ್ಟ್ಮೆಂಟ್ನಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಂದರೆ ನೀವು ಡೈರೆಕ್ಟಾಗಿ ಮ್ಯಾನುಫ್ಯಾಕ್ಚರರ್ಸ್ನ ಅಪ್ರೋಚ್ ಮಾಡ್ಬೋದು. ಮ್ಯಾನುಫ್ಯಾಕ್ಚರರ್ಸು ಇಂಡಿಯಾ ಮಾರ್ಟ್ ವೆಬ್ಸೈಟ್ನಲ್ಲಿ ನಿಮಗೆ ಈಸಿಯಾಗಿ ಸಿಗ್ತಾರೆ. ಮ್ಯಾನುಫ್ಯಾಕ್ಚರರ್ಸ್ ಡೀಟೇಲ್ಸು ಎಲ್ಲ ಸಿಗುತ್ತೆ, ಕಾಂಟ್ಯಾಕ್ಟ್ ಡೀಟೇಲ್ಸು ಎಲ್ಲ ಸಿಗುತ್ತೆ. ಇನ್ನು ಇನ್ವೆಸ್ಟ್ಮೆಂಟ್ ವಿಷಯಕ್ಕೆ ಬರೋಣ. ಶಾಪ್ ಅಡ್ವಾನ್ಸ್ನ ಬಿಟ್ಟರೆ 1-2 ಲಕ್ಷ ಇದ್ದರೆ ಈ ಬಿಸ್ನೆಸ್ನ ಈಸಿಯಾಗಿ ಸ್ಟಾರ್ಟ್ ಮಾಡ್ಬೋದು. ಶಾಪ್ ಅಡ್ವಾನ್ಸ್ ಅನ್ನೋದು ಯಾವ ಸಿಟಿ, ಯಾವ ಏರಿಯಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದರಿಂದ ನಾನು ಇದನ್ನು ಇನ್ಕ್ಲೂಡ್ ಮಾಡಿಲ್ಲ. ಕಡಿಮೆ ಅಂದರೆ 1-2 ಲಕ್ಷದಲ್ಲಿ ಸಿಂಪಲ್ ಆಗಿ ರ್ಯಾಕ್ಸು, ಹ್ಯಾಂಗಿಂಗ್ಸು ಎಲ್ಲ ಸೆಟಪ್ ಮಾಡಿ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿ ಸ್ಟಾರ್ಟ್ ಮಾಡ್ಬೋದು. ಸೇಲ್ಸ್ ನೋಡಿ, ಡಿಮ್ಯಾಂಡ್ ನೋಡಿ ಯಾವುದನ್ನು ಜಾಸ್ತಿ ಆ್ಯಡ್ ಮಾಡ್ಕೋಬೇಕು, ಹೊಸ ಪ್ರಾಡಕ್ಟ್ಸ್ ಯಾವ್ದು ಆ್ಯಡ್ ಮಾಡಬೇಕು, ಯಾವುದು ಜಾಸ್ತಿ ತೊಗೋಬೇಕು, ಇದೆಲ್ಲ ಶಾಪ್ನ ಹೇಗೆ ಅಟ್ರಾಕ್ಟಿವ್ ಆಗಿ ಇಡಬೇಕು, ಇದೆಲ್ಲ ಬಿಸ್ನೆಸ್ ನಡೀತಾ ನಡೀತಾ ನಿಮಗೆ ಅರ್ಥ ಆಗುತ್ತೆ. ಯಾವಾಗಲೂ ಶಾಪ್ನ ಅಟ್ರಾಕ್ಟಿವ್ ಆಗಿ ಇಡೋದನ್ನು ಮರಿಬೇಡಿ. ಫಾರ್ ಎಕ್ಸಾಂಪಲ್ ಈಗ ಚಾಕ್ಲೇಟ್ಸು, ಫ್ಯಾನ್ಸಿ ಆಗಿರೋ ಪೆನ್ಸಿಲ್ಸು, ಗ್ರೀಟಿಂಗ್ಸು, ಗಿಫ್ಟ್ಸು ಇದೆಲ್ಲ ಐಟಮ್ಸ್ ಇರೋ ಹಾಗೆ ಯಾವಾಗಲೂ ಇರೋ ಹಾಗೆ ನೋಡ್ಕೊಳ್ಳಿ. ಇದರಿಂದ ಕಸ್ಟಮರ್ ಬಂದರೆ ಒಂದು ಸಾರಿ ಮತ್ತೆ ಬರಬೇಕು ಅನಿಸುತ್ತೆ. ಶಾಪ್ಗೆ ಬರೋ ಹಾಗೆ ಅಟ್ರಾಕ್ಟ್ ಮಾಡುತ್ತೆ ಕಸ್ಟಮರ್ಸ್ನ. ಇನ್ನು ಪ್ರಾಫಿಟ್ಸ್ ವಿಷಯ ನೋಡೋದಾದರೆ ಈ ಬಿಸ್ನೆಸ್ನಲ್ಲಿ ನೀವು ಪ್ರಾಡಕ್ಟ್ಸ್ನ ಎಲ್ಲಿ ತೊಗೋತೀರಾ ಅನ್ನೋದು ಮುಖ್ಯ. ಕೆಲವು ಪ್ರಾಡಕ್ಟ್ಸ್ಗೆ 200% ಮಾರ್ಜಿನ್ ಇರುತ್ತೆ, ಇನ್ನು ಕೆಲವಕ್ಕೆ 100% ಇರುತ್ತೆ, ಇನ್ನು ಕೆಲವಕ್ಕೆ 50% ಪ್ರಾಫಿಟ್ ಇರುತ್ತೆ. ಮ್ಯಾನುಫ್ಯಾಕ್ಚರರ್ಸ್ ಹತ್ರ ಡೈರೆಕ್ಟ್ ಪರ್ಚೇಸ್ ಮಾಡೋದಾದರೆ ಈ ಪ್ರಾಫಿಟ್ ಮಾರ್ಜಿನ್ ಇನ್ನೂ ಜಾಸ್ತಿ ಇರುತ್ತೆ. ಎಕ್ಸಾಂಪಲ್ಗೆ ನೀವು ಒಂದು ಎರೇಸರ್ನ ಡೀಲರ್ ಹತ್ರ 3 ರೂಪಾಯಿಗೆ ತೊಗೊಂಡು 5 ರೂಪಾಯಿಗೆ ಸೇಲ್ ಮಾಡ್ತೀರಾ. ಅದೇ ನೀವು ಮ್ಯಾನುಫ್ಯಾಕ್ಚರರ್ ಹತ್ರ ನೀವು 2 ರೂಪಾಯಿಗೆ ತೊಗೋಬೋದು. 2 ರೂಪಾಯಿಗೆ ತೊಗೊಂಡು 5 ರೂಪಾಯಿಗೆ ಸೇಲ್ ಮಾಡ್ಬೋದು. ಇದರಿಂದ ಪ್ರಾಫಿಟ್ಸ್ ಹೆಚ್ಚಾಗುತ್ತೆ. ಆವ್ರೇಜ್ ಆಗಿ ನಾನ್ ಬ್ರ್ಯಾಂಡೆಡ್ ಐಟಮ್ಸ್ಗೆ 100% ಮೇಲೆ ಮಾರ್ಜಿನ್ ಇರುತ್ತೆ. ಅಂದರೆ ಈಗ 2 ರೂಪಾಯಿಗೆ ಪರ್ಚೇಸ್ ಮಾಡಿದ್ರೆ 2-5 ರೂಪಾಯಿಗೆ ಮಾರ್ಬೋದು. ಬ್ರ್ಯಾಂಡೆಡ್ ಐಟಮ್ಸ್ಗೆ 10%ಇಂದ 50%ವರೆಗೂ ಮಾರ್ಜಿನ್ ಇರುತ್ತೆ. ಇದು ಆ ಬ್ರ್ಯಾಂಡ್ಸು, ಯಾವ ಬ್ರ್ಯಾಂಡ್ಸ್ನ ನೀವು ಪರ್ಚೇಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡು. ಇಷ್ಟೇ ಫ್ರೆಂಡ್ಸ್, ಒಂದು ಸ್ಟೇಷ್ನರಿ ಶಾಪ್ ಸ್ಟಾರ್ಟ್ ಮಾಡೋದು ತುಂಬ ಕಷ್ಟನೂ ಅಲ್ಲ, ತುಂಬ ಈಸಿನೂ ಅಲ್ಲ. ಸ್ವಲ್ಪ ನಿಮ್ಮ ಟೈಮ್ ಸ್ಪೆಂಡ್ ಮಾಡಿ ಈ ಎಲ್ಲ ವಿಷಯಗಳನ್ನ ತಿಳ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡೋದ್ರಿಂದ ನಷ್ಟನ ತಪ್ಪಿಸ್ಬೋದು. ಏನಾದರೂ ಡೌಟ್ಸ್ ಇದ್ದರೆ ಕೆಳಗೆ ಕಮೆಂಟ್ನಲ್ಲಿ ತಿಳಿಸಿ. ಎಷ್ಟು ಬೇಗ ಕ್ಲಿಯರ್ ಮಾಡೋಕ್ಕಾಗುತ್ತೋ ಅಷ್ಟು ಬೇಗ ಕ್ಲಿಯರ್ ಮಾಡ್ತೀನಿ ಫ್ರೆಂಡ್ಸ್.